ಆಗಿರುವಂತಹ ಪರಮ ಪೂಜ್ಯ ಜ್ಯೋತಿ ಪ್ರಕಾಶ್ ಅಪ್ಪಾಜಿ ಅವರಿಗೆ ಕೂಡ ಅನಂತ ಅನಂತ ನಮನವನ್ನು ಅರ್ಪಿಸಿ ಹಾಗೂ ನೆರೆದಂಥ ಎಲ್ಲ ಸಕಲ ಸದ್ಭಕ್ತರಂತರಂಗದಲ್ಲಿ ಬೆಳಗುವ ಪರಮಾತ್ಮನ ಚೈತನ್ಯ ಸ್ವರೂಪಿಗೆ ಸಮಭಾಗದ ಕರೆಕ್ಟ್ ಹತ್ತಾಗ್ಯದ. ಬಹಳ ಮಾತಾಡಂಗಿಲ್ಲ, ಬ್ಯಾಸತ್ ಬ್ಯಾರಾದ್ರೆ ಹತ್ತಿನೇ ಪಾಲಿಗೆ ಬಂದಿದೆ. ಎಷ್ಟು ಚಂದ ಅಪ್ಪ ಹೇಳ್ಯಾರ, ನಮ್ಮ ಮನಸ್ಸು ಹೆಂಗಿರ್ಬೇಕಂದ್ರ ಮನುಷ್ಯರೊಳಗೆ ಪ್ರೀತಿ ತುಂಬಿರ್ಬೇಕು, ಅಲ್ಲಿ ವಾತ್ಸಲ್ಯ ತುಂಬಿರ್ಬೇಕು, ಅಂದಾಗ ನಮ್ಗೆ ದೇವರು ಕಾಣಿಸ್ತಾನಂತ ಬಹಳ ಚಂದ ಹೇಳೋದು. ಅಡಿಗೆ ನೀವು ಎಷ್ಟೇ ಚಂದ ನಮ್ಮ ತಾಯಿದಾರು ಮಾಡ್ಲಿ, ಮಿಷ್ಟಾನ ಭೋಜನ ಮಾಡ್ಲಿ, ಉಣ್ಣುವಂತ ತಾಟ್ನ ಹೊಲಿಸಿದ್ರೆ ಏನ್ ಮಾಡ್ತೀರಿ? ಮಿಷ್ಟಾನ ಭೋಜನ ಬೇಕಾದಷ್ಟದ ತಾಟ್ನ ಹೊಲಿಸಿದಂದ್ರ ಅದು ಉಪಯೋಗ ಆಗಲ್ಲ ಅಂತ. ಹಂಗ ನಾವು ಗುರುವಿನ ಸಾನ್ನಿಧ್ಯವೊಳಗೆ ಇದ್ರೂ ಕೂಡ ನಮ್ಮ ಮನಸ್ಸು ಏನಪ್ಪ ಅಂದ್ರ, ಮನಸ್ಸು ಅನ್ನುವಂತ ಪಾತ್ರೆ ಅಂದ್ರ ಗುರುವಿನ ಆಶೀರ್ವಾದದಿಂದ ಯಾರು ಸ್ವಚ್ಛ ತೊಳ್ಕೊಂಡು ಕುಂದಿರ್ತಾರ ಅವ್ರಿಗೆ ಹೊನ್ನಾಲಿಂಗೇಶ್ವರ ಆಶೀರ್ವಾದ 100ಕ್ಕೆ 100 ಆಗೇ ಆಗ್ತದೆ. ಇಬ್ಬರು ಋಷಿಗಳ ತಪಸ್ಸು ಮಾಡಕತ್ತಿದ್ರು, ಬಹಳ ಚಂದ ಕೇಳ್ರಿ. ಯಾಕಂದ್ರೆ ಪ್ಯೂರ್ ಕನ್ನಡ ಆಗ್ತದ, ನೀವು ಮರಾಠಿ ಭಾಷೆ ಆದ್ರೂ ಕೂಡ ಅದೇನೋ ಅಂತ ನಮ್ಗೆ ಕಲಿಯಲ್ಲ, ಆದ್ರೂ ಕೂಡ ಜೊಕ್ಕೊಂಡು ಹೋಗುತ್ತೆ ತಿಳಿತ ನಮ್ಮ ಭಾಷೆ ಅಂತ ಇದು ಇಲ್ಲ. ಇಬ್ಬರು ಋಷಿಗಳು ತಪಸ್ಸು ಮಾಡಕತ್ತಿದ್ರು. ತಪಸ್ಸು ಬಾ ಅಂದ್ರೆ 2 ಗುಡ್ಡ ಇದ್ದು, ಇಲ್ಲೊಂದು ಗುಡ್ಡ ಈ ಕಡೊಂದು ಗುಡ್ಡ, 2 ಗುಡ್ಡದ ಮೇಲೆ ಇಬ್ರು ಬಹಳ ಚಂದ ತಪಸ್ಸು ಮಾಡಕತ್ತಿದ್ರು. ಯಾಕೆ ತಪಸ್ಸು ಮಾಡಕತ್ತೀವಿ ಅಂದ್ರೆ ಅವ್ರೇನು ಆತ್ಮ ಸಾಕ್ಷಾತ್ಕಾರ ಮಾಡ್ಕೋಬೇಕು, ದೇವ್ರನ್ನ ನೋಡ್ಬೇಕು, ಅವನಿಗೆ ಪ್ರತ್ಯಕ್ಷ ಮಾಡ್ಕೋಬೇಕು, ಧ್ಯಾನ ಪಡ್ಕೋಬೇಕು ಅಂತ ಏನ್ ಕುಂತಿದಿಲ್ಲ. ಅದು ಇಬ್ರು ಹೆಂಗ್ ಕುಂತಿದ್ರು ಅಂದ್ರೆ ಬಟ್ಟಿ ಕಿಚ್ಚಿನ ಕುಂತಿದ್ರು. ಏನು ಬಟ್ಟಿ ಕಿಚ್ಚ, ಅವ ಕುಂತಾನಂತೇಳಿ ಇವ ಕುಂತಿದ್ದ, ಇವ ಕುಂತಾನಂತೇಳಿ ಅವ. ಏನ್ ನೋಡ್ತಿರಲ್ಲ ನಮ್ಮ ಸಮಾಜದೊಳಗೆ, ಅವ್ರಿಗೆ ಏನಾರ ಒಬ್ರು ಯೋಗ್ಯತೆ ಇರ್ತಾರ, ಅವ್ರು ಗಾಡಿ ತರ್ತಾರ, ಟಿವಿ ತರ್ತಾರ, ಬಟ್ಟಿ ತರ್ತಾರ, ಅದು ನೋಡ ಮನೆ ಜಗತ್ತಾರ. ಅವ್ರಿಗೆ ಏನ್ ಬೇಕಾಗಿರ್ತಾವ ಅವ್ರು ತರ್ತಾರ. ಅದು ನೋಡಿ ಅವ್ರು ತಂದ್ರೆ ನೀ ಯಾಕೆ ತಂದ್ರೆ ಅಂತ ಜಗಳ ಮಾಡ್ತೀವಿ. ಹಂಗ ಇವ್ರಿಬ್ರು ಕುಂತಿರೋದಕ್ಕಂದ್ರೆ ಅವ ಕುಂತಾನತ್ರ, ಇವಾಗ ಕುಂತಿದ್ ಇವಾಗ ಕುಂತ ಅವ ಕುಂತಿದ್ದ. ಅದೇನೋ ಹಿರಿಯರು ಹೇಳ್ತಾರಲ್ಲ, ಕಾಗಿ ಕುಂದ್ರೋದಕ್ಕ ಟೊಂಗೆ ಮುರಿಯೋದಕ್ಕ ಅನ್ನೋಂಗ ಇಬ್ರು ತಪಸ್ಸಿಗೆ ಏನಪ್ಪ ಅಂದ್ರ ಹೊನ್ನಾಲಿಂಗೇಶ್ವರ ಪ್ರತ್ಯಕ್ಷ ಆದಂತ. ಅನ್ನ ಪ್ರತ್ಯಕ್ಷ ಅಂತ. ಮಕ್ಕಳ ಹೇಳ್ರು, ಇಷ್ಟು ದಿವಸ 106 ವರ್ಷ ಅಂದ್ರ ಸುಮಾರು 12 ವರ್ಷ ತಪಸ್ಸು ಮಾಡಿರಿ, ಕಣ್ ತೆಗೀರಿ, ನೀವು ಆಶೀರ್ವಾದ ಮಾಡಕ ಬಂದಿರಂತ ಹೊನ್ನಪ್ಪತ್ತೆ ಹೇಳಿದಾಗ ಅವ ಮೊದಲನೇದ ಈ ಕಡೆ ಹೋಗಿರ್ತಾನಲ್ಲ, ಅಲ್ಲಿ ಕಣ್ ತೆಗೆದು ನೋಡ್ತಾನವ ಹೊನ್ನಪ್ಪ. ದೇವರು ಬಂದಾನ, ಅವನಿಗೆ ಖುಷಿ ಇಲ್ಲ, ಸಂತೋಷ ಇಲ್ಲ, ದೇವ್ರ ಪ್ರತ್ಯಕ್ಷ ಆಗ್ಯಾನ, ಸಂತೋಷ ಇಲ್ಲ, ಏನೂ ಇಲ್ಲ. ಅವ ಏನ್ ಕೇಳ್ಬೇಕಂದ್ರ, ಹೊನ್ನಪ್ಪತ್ತೆ ಅಲ್ಲಿ ಹೋಗಿ ಬಂದಿದ್ದೇನೋ ಅಂತ ಕೇಳ. ಅವಂದ ಇಲ್ಲಪ್ಪ, ಫಸ್ಟ್ ನಿನ್ನ ಮೇಲೆ ಬಂದೀನಿ, ನಾನು ನಿನಗೆ ಆಶೀರ್ವಾದ ಮಾಡಕ್ ಬಂದೀನಿ. ಇವಂದ ಮತ್ತ ಅಲ್ಲಿ ಹೋಗ್ತೇನು ಅಂತ ಕೇಳ್ದ. ಅಲ್ಲೂ ಹೋಗ್ತೇನೆ, ಅವನು ನಿನ್ನ ತಪಸ್ ಮಾಡ್ಯಾನ, ಅವನು ಆಶೀರ್ವಾದ ಮಾಡ್ಬೇಕಾಗ್ತದ, ಮತ್ತ ಅಲ್ಲಿ ಹೋಗ್ತೀನಿ ಅಂತ. ಅಲ್ಲಿ ಹೋಗ್ತೀನಿ ಅಂದ ಈಗ ಹೊಟ್ಟಿ ಬೇನೆ ಚಾಲ. ಅಲ್ಲಿ ಹೋದಂದ್ರ ನಾ ಏನ್ ಕೇಳಿ ನೀವು ಅಲ್ಲಿ ಹೇಳವ, ಮತ್ ಹೆಂಗ್ ಮಾಡ್ಲಿ ಅಂತ ತಿಳ್ಕೊಳ್ಳಿ. ಅವ್ನು ಭಗವಂತಗಂತ, ಭಗವಂತ ನಾನು ಏನ್ ಆಶೀರ್ವಾದ ಕೊಡಬೇಡ, ಏನು ವರ ಕೊಡಬೇಡ, ನಾ ಒಂದೇ ಒಂದು ವರ ಕೇಳ್ತೀನಿ, ಕೊಡು ಅಂದ. ಹೊನ್ನಪ್ಪ ಮಹಾರಾಜರಿಗೆ ಬಹಳ ಆನಂದ ಆಯ್ತು. ಬಾಬಾ ಬಾಬಾ ಅಂದ್ರು, ಒಂದೇ ವರ ಕೇಳ್ತಾನ ಚಲೋ ಅಲ್ಲ, ಕುಡ್ತೀರ ಮಗ ಅಂದ. ಯಪ್ಪ ನನಗೆ ಏನೂ ಬೇಡ, ಆ ಮಗನಿಗೆ ಏನ್ ಕುಡ್ತೀವಿ ನೋಡ ಕಡೆ ಅದ್ರ ಡಬಲ್ ನನಗೆ ಪಾಟಿ ಬಿಡು ಅಂದ. ಅವನಿಗೆ ಏನ್ ಕೊಡ್ತೀವಿ ಡಬಲ್ ಕೊಟ್ಬಿಡು, ಬೇಡ ಮಗ ಏನ್ ಬೇಡ್ತಾನೆ ಬೇಡಿ, ಅವ್ರ ಡಬಲ್ ನನಗೆ ಬರ್ತದಿಲ್ಲ. ತಥಾಸ್ತೊಂದವನಿಗೆ ಆಶೀರ್ವಾದ ಮಾಡೋದು ಮೊದಲನೇದವನಿಗೆ, ಆ ಕಡೆ ಎರಡನೇದವನಿಗೆ ಕೊಟ್ಟಿದ್ದಲ್ಲ ಅವನ್ ಬರ್ತಾನ. ಯಪ್ಪ ಹೇಳು, ತಪಸ್ಸು ಕೂತಿದಿ ಅಂತ. ಅವನು ಕಾಣ್ ತೆಗಿತಾನ, ನೋಡ್ತಾನ, ದೇವರದನ, ಸಾಕ್ಷಾತ್ ಖುಷಿ ಇಲ್ಲ, ಸಂತೋಷ ಇಲ್ಲ. ಯಪ್ಪ ಅಲ್ಲಿ ಹೋಗಿದನು ಅಂತ ಕೇಳ್ದ. ಫಲಾನ ಬಡ್ಡಿ ಮಕ್ಕಳ ಹೇಳು, ನಾ ದೇವ್ರ ಸ್ವತಃ ಬಂದೇನಂತ ಖುಷಿನೇ ಮಕ್ಕಳಿಗೆ, ಅಲ್ಲಿ ಹೋಗಿದ್ದೀನಿ ಇಲ್ಲಿ ಹೋಗಿದ್ದೀನಿ ಅಂತ ಕೇಳ್ತಿರಲ್ಲ ಅಂದ. ಯಪ್ಪ ಖರೆ ಅಲ್ಲಿ ಹೋಗಿದ್ದೇನು ಅಂದ. ಹೋಗಿನ ಮಗ ಅಂದ. ಮತ್ತ ಅವ ಏನ್ ಕೇಳ್ದ, ಇವ ಏನಂತಾನೆ ದೇವ್ರ ಹೊನ್ನಪ್ಪತ್ತ, ಅವ ಏನು ಕೇಳಿಲ್ಲಪ್ಪ, ಸುಮ್ಮನೆ ಆಶೀರ್ವಾದ ಮಾಡಂದ. ಇವ ಅಂದ, ಯಪ್ಪ ಆ ಬಡ್ಡಿ ಮಗ ಹೆಂಗ ನನಗೆ ಗೊತ್ತದ, ಖರೆ ಏನ್ ಪಟ್ಟಿದ್ದಾನೆ ಹೇಳು ಅಂದ. ಯಪ್ಪ ಅವ ಏನು ಬೇಡಿಲ್ಲ, ನಾನ್ ನಿನಗೆ ಏನ್ ಆಶೀರ್ವಾದ ಮಾಡ್ತೀನಿ ನೋಡು, ಅದ್ರ ಡಬಲ್ ಅಲ್ಲಿ ಹೋಗ್ಬೇಕು ಅದ ಅಂದ. ಇವ ಅಂದ, ಹೊಳೆ ಮನುಷ್ಯನ್ ಹಿಡ್ದಂಗ ಆಯ್ತು, ಹೊಳೆ ಮನುಷ್ಯನ್ ಹಿಡ್ದಂಗ ಅದೇ ಕೆಲಸ ಬಿಡ್ತದ. ಏನ್ ಬೇಡಿ ಅಂದ, ಒಂದ್ ಮನೆ ಬೆಳೆದ್ರೆ ಡಬಲ್ ಅಲ್ಲ.
ಎಷ್ಟು ಅವನಿಗೆ 2 ಮನೆ. ನಾವು ಒಂದು ಹೆಂಡತಿ ಬಿಡೋದಂದ್ರೆ ಅವನಿಗೆ 2 ದಿನ. ನಾವು ಒಂದು ಬಂಗಾರ ಬಿಟ್ಟಾಗ ಬಿಡೋದಂದ್ರೆ ಅವನಿಗೆ 2 ದಿನ. ಇವಾದ ಬಡ್ಡಿ ಮಗ ಭಾಳ ಬೇರೆ ನಾವು ಇವ್ ಮನುಷ್ಯನೊಳಗ ದ್ವೇಷ ಅದ, ಕಟ್ಟಿ ಕಿಚ್ಚದ, ಅಸೂಯ ಅದ. ಇವಂದ ಏನ್ ಬೆಳೆದ ಮನೆಗೆ ಹೆಚ್ಚು ಹೋಗ್ತದ ನಿಮ್ಗೆ ಬುದ್ಧಿ ಕಲಿಸ್ಬೇಕು ಅಂದ. ಏನಂದವ, ದೇವರೇ ನನಗೇನು ಆಶೀರ್ವಾದ ಮಾಡಬೇಡ, ನನ್ ಏನಪ್ಪ ಅಂದ್ರ ಒಂದ್ ಕೈ, ಒಂದ್ ಕಾಲ, ಒಂದ್ ಕಣ್ಣು ಹೋಗಿ ಆಶೀರ್ವಾದ ಮಾಡ್ಕೊಂಡ ಯಾರಿಗೆ ತಿಳಿತು. ನಾನೊಂದು ಕೈ ಕಬಲ್ ಬೇಡ ಬಡ್ಡಿ ಮಗ ಮಗ ಹೋಗಲ್ಲವ. ನಾನೊಂದು ಕೈರಿ ಇರ್ತದ, ನಾನೊಂದು ಕಾಲೇರಿ ಇರ್ತದ, ಮಗ ನಾವೇನದ ಎಲ್ಲ ಹೋಗೇ ಬಿಡ್ತದೆ. ಇದು ಯಾಕ ಬಟ್ಟೆ ಕಿಚ್ಚು. ತನಿವಿನ ಕೋಪ ತನ್ನ ಹಿರಿತನದ ಕೇಳು, ಮನದ ಕೋಪ ತನ್ನ ಅರಿವಿನ ಕೇಳು, ಮನೆಯೊಳಗಿನ ಕಿಚ್ಚು ಮನೆಯ ಸುಡದಲ್ಲದೆ ನರಮನೆ ಸುಡಬಹುದೇ ಕೂಡಲ ಸಂಗಮ ನಿನ್ನ ಮನೆಗೆ ಬೆಂಕಿ ಹತ್ತ ಮೊದಲು ನಿನ್ನ ಮನೆ ಸುಡ್ತದ ಮಗ, ಇನ್ನೊಬ್ಬರ ಮನೆ ಸುಡಂಗಿಲ್ಲ. ಮೊದಲು ನಿನ್ನ ಮನೆಯಾಗ ಬೆಂಕಿ ಆಸು, ಅವಾಗ ಹಣ್ಣಪ್ಪನ ಆಶೀರ್ವಾದ ಆಗ್ತದೆ ಅಂತ. ನೀವು ಒಂದು ವೇಳೆ ಮನಸ್ಸು ಮಾಡಿ ಭಗವಂತ ನನ್ನ ಸಮಾಧಾನ ಮುಟ್ಟಿ ಕೊಡು ಅಂದಿದಂದ್ರ ಇಬ್ರು ಸಮಾಧಾನ ಇರ್ತಿಲ್ಲ. ಅವನು ಬದುಕ್ತಿದ್ದ, ಇವನು ಬದುಕ್ತಿದ್ದ. ಆದ್ರೆ ಯಾಕೆ ಬದುಕ್ಲಿಲ್ಲ ಅಂದ್ರ ದ್ವೇಷ ಅದ, ಮನುಷ್ಯೊಳಗೆ ಅಸೂಯೆ ಅದ. ನಿಮ್ ಮನೆಯೊಳಗೆ ನೀರ್ ಕಾಸಿರ್ತೀರಿ. ಈಗ ಕಟ್ಟಿಗೆ, ಈಗಂದ್ರ ಕಟ್ಟಿಗೆ ಹಚ್ಚಿ ಕಾಸ್ತಾರ ಗೊತ್ತಿಲ್ಲ. ಕಟ್ಟಿಗೆ ಹಚ್ಚಿ ಬೆಂಕಿ ಹಚ್ಚಿ ಉರಿ ಕಾಸ್ತಿರ್ತೀವಿ, ನೀರ್ ಕಾಸ್ತಿರ್ತೀವಿ. ಆ ಬೆಂಕಿ ಎಲ್ಲಿತಾನ ಉರಿತಿರ್ತದ, ನೀರಾಗ ನೋಡ್ರಿ ಕಥ ಕಥ ಕುದಿತಿರ್ತದ, ಮುಖ ಕಾಣಿಸ್ತದೇನು? ಎಲ್ಲಿ ತನಕ ಬೆಂಕಿ ಇರ್ತದ ಅಲ್ಲಿ ತನಕ ಮುಖ ಅದ್ರೊಳಗೆ ಕಾಣಿಸಂಗಿಲ್ಲ. ಬೆಂಕಿ ತೆಗೀರಿ, ನೀರ್ ಸಮಾಧಾನ ಐತಂದ್ರ ಮುಖ ಕಾಣಿಸುವಂತ ಮನುಷ್ಯನೊಳಗೆ ದ್ವೇಷ ತೆಗೀರಿ, ಅಲ್ಲಿ ಬಣ್ಣ ಪತ್ತೆ ನಮಗ್ ಕಾಣಿಸ್ತಾನ ಅಂತ ಮಾತನ್ನ ಈ ಶುಭ ಸಂದರ್ಭದೊಳಗ ಈ ವರ್ಷ ಜಾತ್ರೆ ಬಹಳ ಖುಷಿ ಆಯ್ತು ನನಗ. ನನಗ್ ಬಹಳ ಆರಾಮಿಲ್ಲ. ನಾನು ನೋಡಕ್ಕೆ ನಿಮ್ ಸಣ್ಣ ಮಾತಾಡಾಗಿತ್ತು. ನನಗೆ ಇಷ್ಟು ಜ್ವರ 102 ಜ್ವರ ಅದ ನನಗೆ ಸುತ್ತಾಗಿ, ಇಷ್ಟು ತ್ರಾಸ ಅದ. ಆದ್ರೂ ಕೂಡ ನಾ ಈಗ ಬಿಡ್ಬೇಕೆ ಅಂದಿದ್ದ, ನಿಮ್ಮಲ್ಲಿ ನಮ್ ಶಿವಳಕ್ಕೂ ಬಿಡ್ಬೇಕಂದ, ಇನ್ನೂ ಬಿಡ್ಬೇಕಂದಿದ್ದ. ಬಂದಂತ ಆಶೀರ್ವಾದ ಮಾಡದಪ್ಪ, ಮಾಡ್ಬೇಡಂಗ. ಭಕ್ತರು ನಿನ್ನ ಸಲುವಾಗಿ ಬಹಳ ತ್ರಾಸ ತಗೊಂಡು ಜಾತ್ರೆ ಮಾಡಾಕತ್ತಾರ. ಒಂದು ತಾಸರ ಆಗಲಕ್ಕ ಅವ್ರಿಗೆ ಹೋಗಿ ನೀ ಆಶೀರ್ವಾದ ಮಾಡು, ನಾನು ನಿನ್ನದ್ರ ಒಳಗ ನನ್ನ ಮುಖ ನೋಡ್ತಾರ ಅಂತ ಹೇಳಿದ್ರು. ಅದಕ್ಕ ನಿಮ್ ಎಲ್ಲರ ಭಕ್ತಿ ಏನಪ್ಪ ಅಂದ್ರೆ ಏನ್ ಅರ್ಥ ಅಂತಂದ್ರ ನಿಮ್ಮ ಭಕ್ತಿ ಬಹಳ ದೊಡ್ಡದ. ನಿಮ್ಮ ಭಕ್ತಿ ಏನಪ್ಪ ಅಂದ್ರೆ ಎಷ್ಟೇ ತ್ರಾಸ ಇದ್ರು ಕೂಡ ನೀವೇನೋ ಗುರುವಿನ ದರ್ಶನ, ಏನೋ ದೇವ್ರ ದರ್ಶನ ಮಾಡ್ಬೇಕ, 3 ತ್ರಾಸ ಮಾಡ್ಕೊಂಡು ಬರ್ತೀರಿ. ನಾವು ಇಷ್ಟೇ ಏನಪ್ಪ ಅಂದ್ರ ಈ ಸಲ ಏನಂತ ರಾತ್ರಿ ಮೆರವಣಿಗೆ ಮಾಡಿದ್ರಿ, ನನಗೆ ಬಹಳ ಖುಷಿ ಆಯ್ತು. ನಮ್ಮ ತಾಯಿದೇರು ಏನಪ್ಪ ಅಂದ್ರ ಬಹಳ ಚಂದ ಸಮಾಧಾನ ಇರ್ಬೇಕಂದ್ರ ಹೋದ ವರ್ಷ ಒಂದ್ಸಲ ತೆಗೆದು ಬಿಸಿಲಾಗ ತೆರಿ ಮೇಲೆ ಹಚ್ಚಿ ಕಾಲ ಇಲ್ಲ, ಬಹಳ ತ್ರಾಸ ಆಗಿತ್ತು. ಬಹುಶಃ ಮನೆ ಕುಂತ ನಿಮ್ಮ ಭಕ್ತಿ ಕೇಳಿರ್ಬೇಕು, ನಿಮ್ ಸಂಕಟ ಕೇಳಿರ್ಬೇಕು. ಈ ವರ್ಷ ಏನಪ್ಪ ಅಂದ್ರ ನನ್ನ ಮಕ್ಕಳು ಏನಪ್ಪ ಅಂದ್ರ ಗುರುವಿನ ಮೆರವಣಿಗೆ ಏನಪ್ಪ ಅಂದ್ರ ಸಾಯಂಕಾಲ ಕಂಪತ್ತೊಳಗೆ ತೆಗಿಲಿ, ಎಲ್ಲರ ಬದುಕು ಏನಪ್ಪ ಅಂದ್ರೆ ಬಂಗಾರ ಆಗ್ಲಿ ಅಂತ ಅದಕ್ಕೆ ನಿಮ್ಮೆಲ್ಲರ ಬದುಕು ಹೊಸನಾಗ್ಲಿ, ಎಲ್ಲರಿಗೂ ಶುರು ಆಗ್ಲಿ ಅನ್ನುವಂತ ಮಾತನ್ನ ಹೇಳಿ ನಮ್ಗೆಲ್ಲರಿಗೂ ಏನಪ್ಪ ಅಂದ್ರೆ ಗುರುವಿನ ಆಶೀರ್ವಾದ ಇರಲಿ. ಎಲ್ಲರಿಗೂ ನಾಳೆ ಏನಪ್ಪ ಅಂದ್ರೆ ಅಗ್ಗಿ ಕುಟ್ಟು ಇರ್ತದೆ, ಅಗ್ಗಿ ಆಗ್ತದೆ. ಎಲ್ಲರ ಕಾರ್ಯಕ್ರಮದ ಭಾಗಿಯಾಗಿ ರಾಮನವಮಿ ದಿವಸ ರಾಮನ ಆಶೀರ್ವಾದ, ಅನ್ನಪೂರ್ಣನ ಆಶೀರ್ವಾದ, ಎಲ್ಲಾಲಿಂಗನ ಆಶೀರ್ವಾದ, ಸಿದ್ಧಾರಾಮನ ಆಶೀರ್ವಾದ, ಪರಮ ಪೂಜಾರಿರ್ತಕ್ಕಂಥ ಜ್ಯೋತಿ ಅಪ್ಪರ ಆಶೀರ್ವಾದ ನಮ್ಗೆಲ್ಲರಿಗಿರಲಿ. ನಿಮ್ಮ ಬದುಕು ಬಂಗಾರ ಆಗ್ಲಿ ಅಂತೇಳಿ ಎರಡನ್ನ ರಾಪಿಸಿದ. ಇಲ್ಲಿಯವರೆಗೆ ಪೂಜ್ಯರು ಆಶೀರ್ವಚನ ಮಾಡಿದರು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆ ಸಲ್ಲಿಸಿಗೆ ಧನ್ಯವಾದಗಳನ್ನು ಹೇಳುತ್ತಾ ಈಗ मंगलारतीवंदिगे अशा आणखी व्हिडिओ पाहण्यासाठी AK20 न्यूजला सबस्क्राइब करा, बेल आयकॉनला क्लिक करा, लाईक करा, शेअर करा. धन्यवाद. तळवळ भागातील वस्त्रवैभवात भर घातलेल्या श्री SP कासार अँड सन्स यांच्या महावीर क्लॉथ सेंटर अँड जीन्स कॉर्नर येथे विविध प्रकारच्या ब्रँडेड कपड्याचा फ्रेश स्टॉक, शूटिंग, शर्टिंग, रेडीमेड, होजियरी यासह विविध नामांकित कंपन्यांच्या साड्याचं भरगच्च स्टॉक. कपडे खरेदीसाठी तात्काळ भेट द्या. पत्ता महावीर क्लॉथ स्टोअर्स अँड जीन्स कॉर्नर, देवी मंदिरासमोर, अक्कलकोट रोड, तळवळ स्टेशन, तालुका अक्कलकोट. सर्व प्रकारच्या घरगुती वस्तू खरेदीसाठी एक परिपूर्ण भव्य दालन. ख्यातनाम व्यापारी श्री सुरेश सद्दलगी यांचे सद्दलगी एंटरप्राइजेस. विविध प्रकारचे नामांकित कंपन्यांचे सोफा सेट, दिवाण, दिवाण बेड, कपाट, पेट्या,
ड्रेसिंग टेबल, डायनिंग टेबल, तिपाई, गादी, पलंग, उशा, खुर्च्या यासह फ्रीज, पंखे, कूलर, हीटर, पाण्याच्या टाक्या, बॅरल, वॉशिंग मशीन, वॉच अशा विविध दर्जेदार वस्तूसह वेगवेगळ्या प्रकारचे आकर्षक गिफ्ट आयटमही इथं उपलब्ध. एकदा आमच्या दालनात या आणि मनपसंत वस्तू खरेदी करा, तेही किफायतशीर दरात. तुम्ही ठेवा विश्वास, आम्ही देऊ दर्जेदार वस्तू. आमचा पत्ता सद्दलगी एंटरप्राइजेस, मुख्य चौक, तळवळ स्टेशन, तालुका अक्कलकोट. मोबाईल नंबर 9423 06 51 26 9588 68 08 60. श्री सद्दलगी बंधू म्हणजे जिव्हाळा आणि आत्मीयतेने वागणारी आपलीच माणसं.